ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಕೋಟ್ಲೆ ಮೇಲೆ ಬಂದಿರೋವಂಥ ದೇವರು ಹೇಳುತ್ತೆ, ನೀವು ಎಲ್ಲ ತಪ್ಪು ಎಲ್ಲನೂ ಸರಿ ಅಂತೇಳಿ ನೋಡಬೇಕು ಅಂದರೆ ಎಲ್ಲರೂ ನನ್ನ ಸನ್ನಿಧಾನದಲ್ಲಿ ಬಂದು ಅಲ್ಲಿ ಕೊಂಟೆ ತೊಳಿಬೇಕು ಅಂತೇಳಿ ಹೇಳ್ತಾರೆ. ಅದು ಹೇಳಿದ ತಕ್ಷಣ ಎಲ್ಲರಿಗೂ ಆಯಿತು ಅಲ್ಲೇ ಹೋಗೋಣ ಅಂತ ಹೇಳಿ ಮಾತಾಡ್ತಾರೆ. ದೇವರೇ ಹೇಳಿದ್ಮೇಲೆ ಇನ್ನೇನು ಅಂತ ನಾನು ಇದನ್ನೆಲ್ಲ ನಂಬಲ್ಲ. ಕೋಟ್ಲೆ ಈ ಮನೆ ಒಪ್ತಿದ್ದಾನೆ ಅಂದಮೇಲೆ ಇದನ್ನು ಒಳ್ಳೇದು ಬಯಸೋದಕ್ಕೆ ಅಂತ ನೋಡ್ತಾನೆ, ಇದೆಲ್ಲ ಸುಳ್ಳು ಅಂತೇಳಿ ಸಾವಿತ್ರಿ ಹೇಳ್ತಾಳೆ. ಅದೇನೂ ಇಲ್ಲ, ದೇವ್ರು ಹೇಳಿದ್ದೆ ಅಂತೇಳಿ ಎಲ್ಲರೂ ನಂಬಿದ್ದಾರೆ, ಇಡೀ ಊರೇ ನಂಬಿದ್ದಾರೆ. ನೀನು ಒಬ್ಬಳೇ ಅಲ್ಲ, ಹಾಗಾದರೆ ನಿಂದೇ ಸತ್ಯ ಅಲ್ಲ ಅಂತೇಳಿ ಹೇಳ್ಬೇಕಾಗುತ್ತೆ ಅಂತೇಳಿ ಚಿಕ್ಕಪ್ಪ ಹೇಳ್ತಾರೆ. ಆಗ ಸಾವಿತ್ರಿ, ಇಲ್ಲ ಏನಾರ ಆಗಲಿ ಚಿಕ್ಕಪ್ಪ, ನಮ್ಮ ಕಡೆನೇ ನ್ಯಾಯ ಇದೆ ಅಂದಮೇಲೆ ನಾವ್ಯಾಕೆ ಹೆದರ್ಕೋಬೇಕು, ಸರಿ ನೀವೆಲ್ಲ ಹೇಳಿದ ಥರನೇ ಅದೇ ಥರನೇ ಆಯಿತು ಬಿಡಿ ಅಂತೇಳಿ ಒಪ್ಕೊಂಡು ಹೋಗ್ತಾಳೆ. ವಿನಂತಿಗೆ ಭಯನೇ ಆಗುತ್ತೆ. ಅದಾದಮೇಲೆ ಅಲ್ಲಿ ಎಲ್ಲರೂ ಹೋಗಿ ನಾಳೆ ಎಲ್ಲರೂ ದೇವಸ್ಥಾನ ಹತ್ರನೇ ಸೇರೋಣ ಅಂತೇಳಿ ಹೇಳ್ತಾರೆ. ಆಗ ಅಮ್ಮಮ್ಮ ಇದ್ದೋಳು, ಹೌದು ದೇವರು ಏನಂತೇಳಿ ತೀರ್ಮಾನ ಕೊಡ್ತಾರೋ ಅದೇ ಥರನೇ ಆಗುತ್ತೆ ಅಂತೇಳಿ ಹೇಳ್ತಾರೆ. ದೇವ್ರು ಏನು ತೀರ್ಮಾನ ಕೊಟ್ಟರೆ ಅದೇನೇನಾ, ಹಾಗಾದರೆ ಮತ್ತೆ ಅದೇ ಥರನೇ ಹೇಳಿದ್ರೆ ನಾನು ಕೇಳಲ್ಲ ನೋಡಿ ಅಂತೇಳಿ ಹೇಳ್ತಾಳೆ ಸಾವಿತ್ರಿ. ಆಯಿತು, ಸತ್ಯ ಸುಳ್ಳು ಅನ್ನೋದು ಅಲ್ಲೇ ತೋರಿಸುತ್ತೆ, ನೀನು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ ಸಾವಿತ್ರಿ, ಸುಮ್ಮನೆ ಇರು ಅಂತ ಹೇಳಿದಾಗ ಸರಿ ಬನ್ನಿ ಹೋಗೋಣ ಅಂತೇಳಿ ಎಲ್ಲರೂ. ಅದಾದಮೇಲೆ ಶಿವರಾಮಗೌಡರು ಎಲ್ಲರ ಜೊತೆ ಮಾತಾಡ್ತಾರೆ. ಮನೆಯಲ್ಲೆಲ್ಲ ದೇವರು ಯಾವ ಥರ ತೀರ್ಮಾನ ಕೊಡುತ್ತೋ ಅದೇ ನಿರ್ಧಾರ ಅಂತೇಳಿ ನಾನು ಬಯಸ್ತೀನಿ ಅಷ್ಟೇ ಅಂತ ಹೇಳಿದಾಗ, ಆಯಿತು ಹಾಗೆ ಮಾಡೋಣ, ದೇವರು ಯಾವ ಥರ ನಡೆಸುತ್ತೋ ಅದೇ ಥರ ಮಾಡೋಣ ಅಂತೇಳಿ ಅಮ್ಮಮ್ಮ ಕೂಡ ಅದೇ ಥರ ಹೇಳ್ತಾರೆ. ಭದ್ರ ಏನಪ್ಪ ನಿನಗೆ ಒಪ್ಪಿಗೆ ಇದೆ ತಾನೇ ಅಂತ ಹೇಳ್ತಾರೆ. ನೀನೇನು ಹೇಳ್ತೀಯೋ ಅದೇ ಥರ ನಡ್ಕೊಳ್ಳೋಣ ಅಂತ. ಏನೂ ಇಲ್ಲ ಅಪ್ಪಯ್ಯ, ನೀವು ಹೇಗೆ ಹೇಳ್ತೀರೋ ಹಾಗೇನೇ ನಾನು ಕೊಂಡ ತುಳಿಯೋಕ್ಕೆ ಬರ್ತೀನಿ ಅಂತ ಹೇಳಿ ಒಪ್ಕೋತಾನೆ. ಅದಾದಮೇಲೆ ವಿದ್ಯಾಗೂ ಕೂಡ ಮಾವಯ್ಯ ನಂದೊಂದು ಕೋರಿಕೆ, ನೀವು ಅದಕ್ಕೆ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳ್ತಾಳೆ. ಏನು ಹೇಳು ಅಂತ ಕೇಳಿದಾಗ, ನಾನು ನನ್ನ ಗಂಡನ ಜೊತೆ ಯಾಕಂದರೆ ಕಷ್ಟ ಅಂತ ಹೇಳಿದ್ರು ಎಲ್ಲದಕ್ಕೂ ನಾವು ಬರಬೇಕು ತಾನೆ, ಅದಕ್ಕೋಸ್ಕರ ನಾನು ಅವ್ರ ಜೊತೆ ಕೊಂಡ ತುಳಿಯೋಕ್ಕೆ ಬರ್ತೀನಿ ಅಂತೇಳಿ ಹೇಳ್ತಾಳೆ. ಅದಾದಮೇಲೆ ಅಮ್ಮಮ್ಮ ಅದು ಬೇಡ ಅಂತ ಹೇಳ್ತಾಳೆ, ಯಾಕೆಂದರೆ ಬಸ್ರಿ ಅವಳು ಅಂತೇಳಿ ಹೇಳಿದಾಗ ಭದ್ರಾಗೂ ಕೂಡ ಬೇಡ ಅಂತ ಹೇಳ್ತಾರೆ. ಏನೋ ವಿದ್ಯಾ ಆಸೆ ಪಡ್ತಾ ಇದ್ದಾಳೆ, ಎಂಥದ್ದೇ ಕಷ್ಟ ಬಂದರೂ ಕೂಡ ಗಂಡನ ಮಾತ್ರ ಕೈ ಬಿಡಲ್ಲ, ಎಲ್ಲದರಲ್ಲೂ ಭಾಗಿಯಾಗಿರ್ತೀನಿ ಅಂತೇಳಿ ಹೇಳ್ತಾ ಇದ್ದಾಳಲ್ಲ, ಖುಷಿ ಪಡೋಣ, ಇರಲಿ ವಿದ್ಯೆ ಮಾಡಲಿ, ಒಳ್ಳೆಯದೇ ಆಗುತ್ತೆ ಅಂತೇಳಿ ಹೇಳ್ತಾಳೆ. ಅದಾದಮೇಲೆ ಈಶ್ವರ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ಏನಾಗುತ್ತಮ್ಮ ಇದು, ನಾವೇನೋ ಅಂದ್ಕೊಂಡ್ರೆ ಏನೋ ಆಗ್ತಿದ್ದಲ್ಲ, ಇಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತಾಳೆ. ನನಗೂ ಏನೂ ಗೊತ್ತಾಗ್ತಾ ಇಲ್ಲ, ನಾನೇನು ದೇವ್ರ ಗೊತ್ತಾಗೋಕ್ಕೆ, ಸುಮ್ಮನೆ ಇರೇ ಸಾಕು ಅಂತೇಳಿ ಹೇಳ್ತಾಳೆ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅಲ್ಲಿ ಮಾತ್ರ ಏನೋ ಆಗುತ್ತೆ ಅಂತ ಅನ್ನಿಸ್ತಿದೆ. ಅದ್ರ ಜೊತೆ ನಮ್ಮದು ಬೇಳೆನ ನಾವು ಬೆಳೆಸ್ಕೊಳ್ಳೋಣ ಅಷ್ಟೇ, ನಾವು ಏನಾದರೂ ಮಾಡಿ ಈಗ ಸುಮ್ಮನೆ ನೋಡ್ತಾ ಇರೋಣ ಅಷ್ಟೇ, ಏನು ಮಾಡ್ತಾರೆ ಅಂತೇಳಿ ನೋಡೋಣ ಅಂತೇಳಿ ಹೇಳಿ ಈಶ್ವರಿ ಮತ್ತು ಚಿತ್ರ ಮಾತಾಡ್ತಾರೆ. ಶಿವರಾಮೇಗೌಡರು ಒಪ್ಕೊಂಡ ತಕ್ಷಣ ವಿದ್ಯಾ, ಹೌದು ಮಾವಯ್ಯ ನೀವು ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯಿತು ಅಂತೇಳಿ ಹೇಳ್ತಾರೆ. ಮನೇಲಿ ಎಲ್ರಿಗೂ ತುಂಬ ಖುಷಿಯಾಗಿ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಏನೇ ಇದು, ಏನು ಸಾವಿತ್ರಿ ಇದು ನೀನು ಮಾಡೋದು ಇದೆಲ್ಲ ಸರಿನಾ, ನೀನು ಇದಕ್ಕೆ ಒಪ್ಕೊಂಬಂದಿದ್ಯಲ್ಲ, ನನ್ನಿಂದ ಸಾಧ್ಯನೇ ಇಲ್ಲ, ಬೇರೆ ಯಾರಾದರೂ ಕೆಂಡ ತುಡಿತಾರೆ ಅಂತ ಹೇಳಿದ್ರೆ ತಲೆ ಸುತ್ತುತ್ತೆ ನನಗೆ, ಅಂಥದ್ರಲ್ಲಿ ನಾನು ಕೆಂಡ ತುಡಿಯೋದ, ನೀನೇನು ತಮಾಷೆ ಮಾಡ್ತಾ ಇದೆಯಾ ಅಂತ ಅಂದ್ಕೊಂಡಿದ್ಯಾ, ಅದು ದೇವಸ್ಥಾನದಲ್ಲಿ ದೇವ್ರೇನಾರು ನನ್ನ ಮೇಲೆ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀಯಾ ನೀನು ಅಂತ ಹೇಳಿದಾಗ, ಸಾವಿತ್ರಿ ಏನೇ ಇದು, ನಿನಗೋಸ್ಕರ ಇಷ್ಟೆಲ್ಲ ನಾನು ಒದ್ದಾಡ್ತಾ ಇದ್ದೀನಿ, ಒಟ್ಟು ನಿನಗೂ ಭದ್ರಂಗೂ ಮದುವೆ ಮಾಡಿಸ್ಬೇಕು, ಇಷ್ಟೇ ನನಗೆ ಬೇಕಾಗಿರೋದು ಅಷ್ಟೇ ಗೊತ್ತಾ ನಿನಗೆ ಅಂತ ಹೇಳಿ ಜೋರು ಮಾಡ್ತಾಳೆ. ನೋಡು ನನ್ನ ಕಾಲು ನೋಡಿದ್ರೆ ಏನಾದರೂ ಆ ಥರ ಇದೆಯಾ, ನನ್ನ ಕಾಲು ಎಷ್ಟು ಚೆನ್ನಾಗಿದೆ, ನನ್ನ ಕಾಲನ್ನ ಹಾಳು ಮಾಡಬೇಕು ಅಂತಿದೆಯಾ, ನಿನ್ನ ಕಾಲು ಹಾಳಾದರೂ ಪರವಾಗಿಲ್ಲ, ನೀನು ರಾಣಿ ಥರ ಮೆರೆದಾಡಬೇಕು ಅಂತ ಹೇಳಿದ್ರೆ ನಿನ್ನ ಕಾಲು ಏನಾದರೂ ಪರವಾಗಿಲ್ಲ, ನಾನು ಹೇಳಿದ್ದು ಕೇಳಬೇಕು ಅಷ್ಟೇ ನೀನು ಅಂತ ಹೇಳ್ತಾಳೆ. ನಮ್ಮ ಕಡೆ ಸತ್ಯ ಇದ್ದಿದ್ದೇ ಆಗಿದ್ದಿದ್ರೆ ನಾನು ನಿಜವಾಗ್ಲೂ ಧೈರ್ಯವಾಗಿ ಒಪ್ಕೋತಾ ಇದ್ದೆ ಗೊತ್ತಾ ಅಂತೇಳಿ ಹೇಳ್ತಾಳೆ. ನೀನು ಇದಕ್ಕೆ ಒಪ್ಕೊಳ್ಳೇಬೇಕು ಅಂತೇಳಿ ಒಪ್ಪಿಸ್ತಾಳೆ. ಆಗ ಅಮ್ಮಮ್ಮ ದೇವ್ರಿಗೆ ಬೇಡ್ಕೊಳ್ತಾ ಇರ್ತಾರೆ, ಏನಪ್ಪ ಇದು ನಿನ್ನದು ಆಟ ಅಂತೇಳಿ ಗೊತ್ತಾಗ್ತಾ ಇಲ್ಲ, ಮತ್ತು ಅಲ್ಲಿ ನಿನ್ನ ಸನ್ನಿಧಾನದಲ್ಲೇ ತೀರ್ಮಾನ ಆಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತೇಳಿ ದೇವ್ರಿಗೆ ಬೇಡ್ಕೊತಾರೆ. ಅದೇ ಟೈಮಿಗೆ ಮೌನ ಬರ್ತಾರೆ. ಮೌನ, ಏನತ್ತೆ ಈ ಥರ ಯೋಚನೆ ಮಾಡ್ತಿದ್ದೀರಾ, ನೀವೇ ನಮಗೆ ಧೈರ್ಯ ಹೇಳಿ, ಏನಾಗುತ್ತೋ ಆಗಲಿ ಅಂತೇಳಿ ನೀವು ಈ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಹೌದು, ಆದರೆ ದೇವ್ರ ಆಟಕ್ಕಿಂತ ಈ ಮನುಷ್ಯರು ಆಡೋದು ಭಾಳ ಇದಲ್ಲ, ಅವ್ರು ಕೆಟ್ಟವರು ಅಂತೇಳಿ ಗೊತ್ತಿರಬೇಕು. ಮೌನ ಮತ್ತು ಅಮ್ಮಮ್ಮ ಇಬ್ಬರೂ ಕೊಟ್ಲೆಗೆ ಮಾತಾಡಿಸ್ತಾರೆ. ಕೊಟ್ಲೆ ಬಾಯಿಲಿ ಅಂತ ಹೇಳ್ತಾರೆ. ನಾವು ಒಂದು ಮಾತು ಕೇಳ್ತೀನಿ ಅಂತೇಳಿ ಮೌನ ಹೇಳ್ತಾಳೆ. ನೋಡು ಕೊಟ್ಲೆ, ನೀನು ಯಾವತ್ತಿದ್ರೂ ಭದ್ರ ಪರನೇ ಮಾತಾಡಬೇಕು, ನಾಳೆ ನೀನಲ್ಲಿ ಏನೇ ಆದ್ರೂ ಭದ್ರನ ಪರನೇ ನ್ಯಾಯ ಹೇಳಬೇಕು ಅಂತೇಳಿ ಹೇಳ್ತಾರೆ.
ಆ ಮೌನ ಹೇಳಿದ್ದನ್ನ ಕೊಟ್ಲೆ ಕೇಳಿ ಕೊಟ್ಲೆ ಇಲ್ಲ ಚಿಕ್ಕಮ್ಮ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಅವಾಗ ಏನಾಗುತ್ತೋ ಅಂತಲೇ ಗೊತ್ತಾಗಲ್ಲ ನನಗೆ ಆ ಟೈಮಲ್ಲಿ ದೇವರು ಮೈ ಮೇಲೆ ಬಂದಾಗ ಅಂತ ಹೇಳ್ತಾನೆ. ಅದನ್ನು ಶಿವರಾಮಗೌಡರು ಕೇಳಿಸ್ಕೊಂಡು ಮೌನ ಏನಿದು ನೀವೇ ಈ ಥರ ಮಾಡಿದ್ರೆ ಹಿಂಗೆ, ನೀವು ನ್ಯಾಯ ಯಾವ ಕಡೆ ಇದೆ ಆ ಕಡೆ ಇರಬೇಕು, ನಮ್ಮ ಮನೆ ಹೇಗಿದೆ ನಮ್ಮದು ಸಂಪ್ರದಾಯ ಏನು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಕ್ವಾಟ್ಲೆಗೆ ಹೋಗಿ ಹೋಗಿ ನೀವು ಆ ಥರ ಹೇಳ್ಕೊಡ್ತಿದ್ದೀರಲ್ಲ ಅದೆಲ್ಲ ತಪ್ಪಲ್ವಾ ಅಂತ ಹೇಳಿದಾಗ, ನಿಮಗೆ ಹಾಗಾದರೆ ನಮ್ಮ ಭದ್ರ ನಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತೇಳಿ ಶಿವರಾಮೇಗೌಡರು ಹೇಳ್ತಾರೆ. ನಂಬಿಕೆ ಇದೆ, ಆದರೆ ಮನುಷ್ಯರೇನ ಏನೇ ನಡೀಲಿ ಆದರೆ ಕ್ವಾಟ್ಲೆ ಏನು ಅನಿಸುತ್ತೋ ಅದನ್ನು ಹೇಳು ಅಂತ ಹೇಳಿದಾಗ, ಸರಿ ಮಾವಯ್ಯ ಹಾಗೆ ಮಾಡ್ತೀನಿ ಅಂತೇಳಿ ಕ್ವಾಟ್ಲೆ ಒಪ್ಕೊತಾನೆ. ನೀನು ಏನೇ ಹೇಳು ನನ್ನ ಮೊಮ್ಮಗನ ಮೇಲೆ ನನಗೆ ನಂಬಿಕೆ ಇದೆ ಅಂತೇಳಿ ಅಮ್ಮಮ್ಮ ಹೇಳ್ತಾಳೆ. ಸರಿ ಹಾಗಾದರೆ ಈಗ ನಾಳೆದೇನು ಅಂತೇಳಿ ನೋಡೋಣ, ಸುಮ್ಮನೆ ಇರಮ್ಮ, ನೀನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತೇಳಿ ಶಿವರಾಮೇಗೌಡರು ಹೇಳ್ತಾರೆ. ಬೆಳಗ್ಗೆನೇ ವಿನಂತಿ ಮತ್ತು ಸಾವಿತ್ರಿ ಇಬ್ಬರೂ ಮಹಿಳಾ ಆಫೀಸಿಗೆ ಹೋಗಿರ್ತಾರೆ. ಮಹಿಳಾ ಆಫೀಸಿಗೆ ಹೋಗಿ ಅಲ್ಲಿ ಮೇಡಮ್ನ ಮಾತಾಡಿಸ್ತಾ ಇರ್ತಾರೆ. ಮೇಡಮ್ ಏನಾಗಿದೆ ಹೇಳಿ ಅಂತ ಹೇಳಿದಾಗ, ನಾನು ಮಿನಿಸ್ಟ್ರ್ ಇದ್ದಾರಲ್ಲ ಶಿವರಾಮೇಗೌಡರು, ಅವ್ರ ತಂಗಿ, ಸ್ವಂತ ತಂಗಿನೇ ಅಂತೇಳಿ ಮಾತಾಡ್ತಾರೆ. ಹೌದಾ, ಏನು ಸಮಾಚಾರ, ಏನಾಗಿದೆ, ಏನು ತೊಂದರೆ ಆಗಿದೆ ಅಂತ ಕೇಳ್ತಾರೆ. ನೀವು ಶಿವರಾಮೇಗೌಡರು ಅಂತಾರೋ, ಅವರು ನ್ಯಾಯಕ್ಕೆ ಫಸ್ಟು ಹೋರಾಡ್ತಾರೆ, ನೀವು ನೋಡಿದ್ರೆ ಅವ್ರ ಮನೇಲಿ ಇದ್ಕೊಂಡು ನೀವು ನ್ಯಾಯ ಸಿಗ್ತಾ ಇಲ್ಲ ಅಂತ ಬರ್ತಿದ್ದೀರಾ ಅಂತ ಮೇಡಮ್ ಒಬ್ಬರು ಕೇಳ್ತಾರೆ. ಅವ್ರು ಕೇಳಿದಾಗ, ಹೌದು ನನಗೆ ಆಗಿರೋದೇ ತೊಂದರೆ ನಮ್ಮ ಅಣ್ಣನಿಂದನೇ, ಶಿವರಾಮೇಗೌಡರಿಂದನೇ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್ ಅಂತೇಳಿ ಹೇಳ್ತಾರೆ. ಏನಾಗಿದೆ ಅಂತ ಕೇಳಿದಾಗ ಅವರು, ಇಲ್ಲ ಈ ಥರ ಹಿಂಗೆಲ್ಲ ನನ್ನ ಮಗಳಿಗೆಲ್ಲ ಅನ್ಯಾಯ ಮಾಡಿದ್ದಾರೆ ಅವ್ರ ಮಗ, ಅದನ್ನೆಲ್ಲ ನೋಡಿಕೊಂಡು ಈಗ ದೇವರು ದಿಂಡ್ರು ಅಂತೇಳಿ ನನಗೆಲ್ಲ ಮೋಸ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದೆ. ಮಹಿಳಾ ಸಂಘದವ್ರಿಗೂ ಕೇಳಿ ತುಂಬ ಶಾಕ್